ಬಹಳ ಹೆಮ್ಮೆಯ ವಿಚಾರ. ಇಡೀ ಚುನಾವಣೆಯನ್ನ ನೀವು ಬೇರೆ ಯಾವುದೇ ಮಾಧ್ಯಮದಲ್ಲಿ ಗಮನಿಸದಂತಹ VR ಟೆಕ್ನಾಲಜಿ, ವರ್ಚುವಲ್ ರಿಯಾಲಿಟಿ ಮೂಲಕ ಈ ನಂಬರ್ಸ್ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ, ರಿಸಲ್ಟ್ ಡೇ ದಿನ ಒಂದು ಅಡಿಷನ್ ಅದಕ್ಕೆ ಇಡೀ ಏಷ್ಯಾ ಖಂಡದ ಅತಿ ದೊಡ್ಡ ಸ್ಟುಡಿಯೋದಿಂದ ವೆರಿ ಟ್ರೂ ರಂಜಿತ್ ಜಾಯಿನ್ ಆಗ್ತಾರೆ. ಎಲ್ಲರಿಂದ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ಒಂದು ವಿಶೇಷ ಪ್ಯಾನೆಲ್ ಕೂಡ ಇರುತ್ತೆ. 5 ಗಂಟೆಯಿಂದ ಬಹುಶಃ ರಾತ್ರಿ 8:30 9 ಗಂಟೆವರೆಗೂ ಕೂಡ ನಂಬರ್ಗಳನ್ನ ಸ್ಪ್ಲಿಟ್ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೆ ಈ ರೀತಿಯಾದ ನಂಬರ್ ಗೇಮ್ ಕಾಣಲಿಕ್ಕೆ ಸಿಗ್ತಿರ್ಬೋದು ಎಕ್ಸಿಟ್ ಪೋಲ್ ನಲ್ಲಿ, ಇದರ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಪ್ಯಾನೆಲ್ ಟೀಮ್. ಇದೆಲ್ಲವನ್ನ ಗಮನಿಸೋಣ. ಆದ್ರೆ ಈ ನಂಬರ್ಸ್ ಕೊಡೋಕ್ ಮುಂಚೆ ಒಂದು ಸಮಗ್ರ ಮಾಹಿತಿ ಇರುವ ವರದಿ ಇದೆ. ಚುನಾವಣೆ ಹೇಗೆ ನಡೀತು, ಯಾವೆಲ್ಲ ರೀತಿಯ ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಂಡ್ರು, ಎಕ್ಸಿಟ್ ಪೋಲ್ ಅದರ ನಂಬರ್ಸ್ ಕೊಡೋಕೆ ಮುಂಚೆ ಚುನಾವಣೆಯ ಒಂದು ಸಮಗ್ರ ಚಿತ್ರಣದ ವರದಿ ನಿಮ್ಮ ಮುಂದೆ. ಮಹಾಸಮರದ ಮೆಗಾ ರಿಸಲ್ಟ್ಗೆ ಕೌಂಟ್ ಡೌನ್. ಮಹಾ ರಿಸಲ್ಟ್ಗೂ ಮೊದಲೇ ಎಕ್ಸಿಟ್ ಪೋಲ್. 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ, 543 ಕ್ಷೇತ್ರಗಳು, ಮತಪೆಟ್ಟಿಗೆ ಸೇರಿರುವ 8,360 ಅಭ್ಯರ್ಥಿಗಳ ಭವಿಷ್ಯ. ಲೋಕಸಭಾ ಚುನಾವಣೆಯಲ್ಲಿ 7 ಹಂತದ ಚುನಾವಣೆ ಮುಗಿದ ಬಳಿಕ ರಿಸಲ್ಟ್ಗೆ ದೇಶದ ಜನತೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿ ಯಾರು ಗೆಲ್ತಾರೆ? ಮೋದಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರಾ ಅಥವಾ ಇಂಡಿ ಅಧಿಕಾರಕ್ಕೇರುತ್ತಾ ಅನ್ನೋ ಚರ್ಚೆ ಜೋರಾಗಿದೆ. ಈ ಮಧ್ಯೆ ಫಲಿತಾಂಶಕ್ಕೂ ಮೊದಲೇ ಎಕ್ಸಿಟ್ ಪೋಲ್ಗೆ ವೇದಿಕೆ ಸಜ್ಜಾಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷ ಹೆಚ್ಚು ಸೀಟ್ ಗೆಲ್ಲುತ್ತೆ, ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದ್ಯಾರು ಅನ್ನೋದ್ರ ಒಂದು ಅಂದಾಜಿನ ಅಂಕಿಅಂಶವನ್ನ ಎಕ್ಸಿಟ್ ಪೋಲ್ ಮೂಲಕ ವರದಿ ಮಾಡಲಾಗುತ್ತೆ. ಈಗಾಗಲೇ ಹಲವು ಸಂಸ್ಥೆಗಳು ಹಾಗೂ ಮಾಧ್ಯಮಗಳು ಎಕ್ಸಿಟ್ ಪೋಲ್ಗೆ ಸಜ್ಜಾಗಿವೆ. ಎಕ್ಸಿಟ್ ಪೋಲ್ನಲ್ಲಿ ಗೆಲ್ಲೋರು ಯಾರು? ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಚುನಾವಣೆ ಜೂನ್ 1ರಂದು ಮುಕ್ತಾಯಗೊಳ್ಳಲಿದೆ. ಕೇಂದ್ರ ಚುನಾವಣಾ ಆಯೋಗದ ಸೂಚನೆಯ ಪ್ರಕಾರ ಮತದಾನ ಮುಗಿದ 30 ನಿಮಿಷದ ನಂತರ ಸಮೀಕ್ಷೆ ಹೊರಬೀಳಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಬಲ್ ಎಕ್ಸಿಟ್ ಪೋಲ್. ಮಹಾಸಮರದ ಮೆಗಾ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದ್ದು, ರಿಪಬ್ಲಿಕ್ ಕನ್ನಡ ಡಬಲ್ ಎಕ್ಸಿಟ್ ಪೋಲ್ ನಡೆಸಲಿದೆ. ಕನ್ನಡ ಮಾಧ್ಯಮದಲ್ಲೇ ಏಕೈಕ ಡಬಲ್ ಎಕ್ಸಿಟ್ ಪೋಲ್ ಇದಾಗಿದ್ದು, ಇವತ್ತು ಸಂಜೆ 5ರಿಂದಲೇ ಮಹಾ ಚುನಾವಣೆಯ ಮಹಾ ಎಕ್ಸಿಟ್ ಪೋಲ್ ನಾನ್ ಸ್ಟಾಪ್ ಲೈವ್ ಇರಲಿದೆ. ಎರಡ್ 2024ರ ಲೋಕಸಭಾ ಚುನಾವಣೆ ಮಹಾ ಫಲಿತಾಂಶಕ್ಕೆ ದೇಶದ ಜನತೆ ಕುತೂಹಲದಿಂದ ಕಾಯ್ತಿದ್ದಾರೆ. ಅದಕ್ಕೂ ಮೊದಲೇ ಒಂದು ಅಂದಾಜಿನ ಅಂಕಿಅಂಶವನ್ನ ಜನರ ಮುಂದಿಡೋದಕ್ಕೆ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಹಲವು ಮಾಧ್ಯಮಗಳು ಸಜ್ಜಾಗಿವೆ. ಈ ಎಕ್ಸಿಟ್ ಪೋಲ್ನಲ್ಲಿ ಯಾರಿಗೆ ಗೆಲುವು ಸಿಗಲಿದೆ ಅನ್ನೋದು ಕೂಡ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.